ಸಿಎಂ ಕುರ್ಚಿ ವಿವಾದದ ನಡುವೆ ರಾಜ್ಯ ರಾಜಕೀಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಡಿಸಿಎಂ ಡಿಕೆಶಿ ಆಪ್ತ ಮಾಗಡಿ ಬಾಲಕೃಷ್ಣ ಅವರಿಂದ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಔತಣಕೂಟ ಆಯೋಜಿಸಲಾಗಿತ್ತು. ಬರ್ಡೇ ನೆಪದ ಔತಣಕೂಟದಲ್ಲಿ ಸಚಿವ ಡಿ ಸುಧಾಕರ್, ಮಂಕಾಳ ವೈದ್ಯ, ಶಾಸಕರಾದ ಗಣಿಗಾ ರವಿ, ಶರತ್ ಬಚ್ಚೇಗೌಡ, ಬಸವರಾಜ್ ಶಿವಗಂಗಾ, ಉದಯಗೌಡ, ಮಂಥರ್ಗೌಡ, ಆನೇಕಲ್ ಶಿವಣ್ಣ, ಸಿಪಿ ಯೋಗೇಶ್ವರ್ ಸೇರಿ 48ಕ್ಕೂ ಹೆಚ್ಚು ಶಾಸಕರು ಭಾಗಿಯಾಗಿದ್ದರು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಹಾಗೂ ಸಿಎಂ ಬದಲಾವಣೆ ಬಗ್ಗೆ ಔತಣಕೂಟದಲ್ಲಿ ಚರ್ಚಿಸಲಾಗಿದೆ. ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಸಿಎಂ ಸ್ಥಾನದ ಬಗ್ಗೆ ನಿರ್ಧಾರ ಮಾಡಲಿ ಅಂತ ಶಾಸಕರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಶಾಸಕ ಸಿಪಿ ಯೋಗೇಶ್ವರ್ ಔತಣಕೂಟದ ಬಗ್ಗೆ ಮಾತನಾಡಿ, ಮಾಗಡಿ ಶಾಸಕ ಬಾಲಕೃಷ್ಣ ಅವರ ಹುಟ್ಟುಹಬ್ಬ ಇದ್ದ ಕಾರಣ ಎಲ್ಲರೂ ಇಲ್ಲಿ ಸೇರಿದ್ದೀವಿ. 35ರಿಂದ 40 ಜನ ಶಾಸಕರು ಔತಣಕೂಟದಲ್ಲಿ ಭಾಗಿಯಾಗಿದ್ವಿ ಅಂತ ಹೇಳಿದ್ದಾರೆ. ಇದೇ ವೇಳೆ ಶಾಸಕ ಗಣಿಗಾ ರವಿ ಕೂಡ ಮಾತನಾಡಿ, ಬಾಲಣ್ಣ ಅವರದ್ದು ಬರ್ಡೇ, ಹಾಗಾಗಿ ಊಟಕ್ಕೆ ಸೇರಿದ್ವಿ. ಒಳ್ಳೆ ನಾಟಿಕೋಳಿ ಬಿರಿಯಾನಿ ಮಾಡಿಸಿದ್ರು, ಚೆನ್ನಾಗಿ ತಿಂದ್ವಿ. ನಾಯಕತ್ವ ಬದಲಾವಣೆ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾತನಾಡ್ತೀವಿ ಅಂತ ಹೇಳಿದ್ರು. ಔತಣಕೂಟದ ಬಗ್ಗೆ ಶಾಸಕ ಬಾಲಕೃಷ್ಣ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ನನ್ನ ಪಕ್ಕದ ಕ್ಷೇತ್ರ ಮಾಗಡಿಯ ಬಾಲಕೃಷ್ಣರವರ ಬರ್ತ್ಡೇ ಊಟಕ್ಕೆ ಕರೆದಿದ್ರು. ಊಟ ಮಾಡ್ಕೊಂಡು ಹೋಗ್ತಾರೆ. ಭಾಳ ಜನ MLAಗಳಿದ್ದಾರೆ, ಒಂದು 35-40 ಜನ ಇದ್ದಾರೆ. ಎಲ್ಲ ಊಟ ಮಾಡಿ ಹೋಗ್ತಾ ಇದ್ವಿ. ನಾಡ್ದು ನಂದು ಹುಟ್ಟುಹಬ್ಬ ಇದೆ. ನಾನು ಇರಲ್ಲ, ಬೆಳಿಗ್ಗೆ ಎಲ್ಲ ಹೊರಗಡೆ ಹೋಗ್ತಾ ಇದ್ದೀನಿ. ಅದಕ್ಕೆ ಎಲ್ಲರನ್ನೂ ಒಂದು ಲೈಕ್ ಮೈಂಡೆಡ್ಸ್ ನಾವೆಲ್ಲರೂ ಒಂದು ಗೆಟ್ ಟುಗೆದರ್ ಮಾಡೋಣ ಅಂತ ಹೇಳಿದ್ರು. ಎಲ್ಲರನ್ನೂ ಕರೆದು ಒಂದು ಗೆಟ್ ಟುಗೆದರ್ ಮಾಡಿದ್ದೀವಿ. ನಾವೆಲ್ಲ ಕಾಂಗ್ರೆಸ್ ಪಾರ್ಟಿನ ಬೆಂಬಲಿಸೋ ಶಾಸಕರುಗಳು. DK ಶಿವಕುಮಾರ್ ಅವ್ರದ್ದು, ಸಿದ್ದರಾಮಯ್ಯನವ್ರದ್ದು ಇಲ್ಲಿ ಲೆಕ್ಕ ಇಲ್ಲ. ಇಲ್ಲಿ ಕಾಂಗ್ರೆಸ್ಸನ್ನು ಬೆಂಬಲಿಸ್ತಕ್ಕಂಥ ಶಾಸಕರು ನಾವೆಲ್ಲ ಇದ್ದೋ ಇಲ್ಲಿ. ಈಗ ಪಾರ್ಟಿ ಎಲ್ಲರದು ಆಯಿತು, ಪಾರ್ಟಿ ಮುಗಿತು. ಎಲ್ಲರೂ ಡೆಲ್ಲಿಗೆ ಹೋಗಿರೋರಿಲ್ಲ. ಒಂದು 4-5 ಜನ ಮಾತ್ರ ಇಲ್ಲಿ ಇದ್ದೀವಿ ಡೆಲ್ಲಿಗೆ ಹೋದಂಥವ್ರು. ಎಲ್ಲರೂ ಏನು ಇರಲಿಲ್ಲ ಇಲ್ಲಿ. ಬಟ್ ಇಲ್ಲಿ ಚರ್ಚೆ ಆಗಿದ್ದ ವಿಚಾರ ಏನು ಅಂತಂದರೆ, ಇವತ್ತಿನ ಸ್ಥಿತಿನಲ್ಲಿ ನಮ್ಮ ಪಾರ್ಟಿ ಇವತ್ತಿನ ಸ್ಥಿತಿಯಲ್ಲಿ ಮುಂದುವರ್ಕೊಂಡು ಹೋದ್ರೆ ನಮ್ಮ ಪಾರ್ಟಿನ ಮುಂದೆ ಸರ್ಕಾರ ಬರೋದು ಕಷ್ಟ. ಏನಾದರೂ ಇದಕ್ಕೊಂದು ಹೈಕಮಾಂಡು ಅಂತಿಮವಾದಂಥ ರೂಪವನ್ನು ಎಳಿಬೇಕು, ಅದನ್ನು ಎಳಿಬೇಕು ಅಂತ ಒತ್ತಾಯ ಮಾಡ್ಬೇಕು ನಾವು ಅಂತಕ್ಕಂಥ ತೀರ್ಮಾನ ಆಯಿತು. ಯಾತ್ರೆ ಅಂತಲ್ಲ, ಈಗ ಅವ್ರೇನು ಹೈಕಮಾಂಡ್ ಅವ್ರೇನು ಅಲ್ಲಿ ನಿದ್ದೆ ಮಾಡ್ತಾ ಇಲ್ಲ. ಅವ್ರಿಗೆ ಗೊತ್ತಿದೆ ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಅಂತ. ನಮಗೇನಾಗಿದೆ ಅಂದರೆ, ಪ್ರತಿನಿತ್ಯ ಕ್ಷೇತ್ರಕ್ಕೆ ಹೋದರೆ ಬರೀ ಇದೇ ಚರ್ಚೆ. ನಮಗೊಂಥರ ಇರಿಟೇಟ್ ಆಗ್ತದೆ ಕ್ಷೇತ್ರಕ್ಕೆ ಹೋದರೆ. ಅದನ್ನು ಇರಿಟೇಷನನ್ನು ತಪ್ಪಿಸ್ಬೇಕು ಅಂತೇಳಿ ಹೈಕಮಾಂಡಲ್ಲಿ ಮನವಿ ಮಾಡಬೇಕು. ಅದನ್ನು ನೋಡೋಣ ಮುಂದೆ ಯಾವ ರೀತಿ ಇದು ಮಾತಾಡ್ಬೇಕು ಹೈಕಮಾಂಡ್ ಬಗ್ಗೆ. ಅದ್ರ ಬಗ್ಗೆ ನಮ್ಮದು ಸ್ಪಷ್ಟ. ಧಾರವಾಡದಲ್ಲಿ ನಡೆದಂಥ ದೊಡ್ಡ ಪ್ರೊಟೆಸ್ಟ್ ಬಳಿಕ ಸರ್ಕಾರ ಎಚ್ಚೆತ್ತಿದೆ. 56,432 ಹುದ್ದೆಗಳ ನೇಮಕಾತಿ ಅಧಿಸೂಚನೆ ಹೊರಡಿಸಲಿಕ್ಕೆ ರಾಜ್ಯ ಸಚಿವ ಸಂಪುಟ ಸಭೆ ತೀರ್ಮಾನ ಮಾಡಿದೆ. 30 ದಿನಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ಆರಂಭಿಸಲಿಕ್ಕೆ ಎಲ್ಲ ಇಲಾಖೆಗಳಿಗೂ ಕೂಡ ಸೂಚನೆಯನ್ನ ಕೊಡಲಾಗಿದೆ ಅಂತ ಕಾನೂನು ಸಚಿವ HK ಪಾಟೀಲ್ ಹೇಳಿದ್ದಾರೆ. ಒಳ ಮೀಸಲಾತಿ ಪ್ರಮಾಣದ ಬಗ್ಗೆ ಕೋರ್ಟ್ನಲ್ಲಿ ಪ್ರಶ್ನಿಸಲಾಗಿದೆ. ಹೈಕೋರ್ಟ್ 56% ಮೀಸಲಾತಿ ಹೆಚ್ಚಳಕ್ಕೆ ತಡೆ ಕೊಟ್ಟಿದೆ. ಆದರೂ ನೇಮಕಾತಿ ಪ್ರಕ್ರಿಯೆ ಆರಂಭಿಸಲಿಕ್ಕೆ ನಿರ್ಧಾರ ಮಾಡಲಾಗಿದೆ ಅಂತ ಹೇಳಿದ್ದಾರೆ. 30 ದಿನಗಳಲ್ಲಿ 54,432 ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಪ್ರಕ್ರಿಯೆಯನ್ನು ಪ್ರಾರಂಭಿಸಬೇಕು ಅನ್ನುವ ಸೂಚನೆಯನ್ನು, ಆದೇಶವನ್ನು ಕ್ಯಾಬಿನೆಟ್ ಸಂಬಂಧಿತ ಎಲ್ಲ ಇಲಾಖೆಗಳಿಗೆ ನೀಡಿತು. 371J ಏರಿಯಾದಲ್ಲಿ ಬರ್ತಕ್ಕಂಥ ಒಟ್ಟು 56,432 ಹುದ್ದೆಗಳನ್ನು ರಾಜ್ಯ ಸಚಿವ ಸಂಪುಟ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ ಪ್ರಮಾಣ ಹೆಚ್ಚಿಸಿರುವುದನ್ನು, ನೇಮಕಾತಿ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು ಅನ್ನುವಂಥ ಉದ್ದೇಶದಿಂದ ಈ ಕೆಳಕಂಡಂತೆ ನಾವು ನಿರ್ಣಯ ತೆಗೆದುಕೊಂಡಿದ್ದೇವೆ. ರೋಹಿತ್ ವೆಮುಲಾ ಬಿಲ್ ಹಾಗೂ ಮರ್ಯಾದಾ ತಡೆ ಹತ್ಯೆ ಬಿಲ್ಗಳ ಬಗ್ಗೆ ಗೃಹ ಇಲಾಖೆ ಅಭಿಪ್ರಾಯ ಪಡೆಯಲಿಕ್ಕೆ ಸಚಿವ ಸಂಪುಟ ತೀರ್ಮಾನವನ್ನು ಮಾಡಿದೆ. ಮುಂದಿನ ಸಂಪುಟ ಸಭೆಗೆ 2 ಬಿಲ್ಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದೆ. ಗೃಹ ಇಲಾಖೆ ಅಭಿಪ್ರಾಯವನ್ನು ಪಡೆದು ಮುಂದಿನ ಸಂಪುಟದಲ್ಲಿ ಚರ್ಚೆ ಮಾಡಲಾಗುತ್ತೆ ಅಂತ ಕಾನೂನು ಸಚಿವ HK ಪಾಟೀಲ್ ತಿಳಿಸಿದ್ದಾರೆ. ಜೊತೆಗೆ ಕಾವೇರಿ 6ನೇ ಹಂತದ ನೀರು ಪೂರೈಕೆ ಯೋಜನೆಗೆ ಸಂಪುಟ ಅನುಮೋದನೆಯನ್ನು ಕೊಟ್ಟಿದೆ. ರೋಹಿತ್ ವೆಮುಲಾ ಹೊರಗಿಡುವಿಕೆ ಅಥವಾ ಅನ್ಯಾಯ ತಡೆಗಟ್ಟುವಿಕೆ ಮತ್ತು ಘನತೆ ಹಕ್ಕು ವಿಧೇಯಕ 2026 ಇದು ಚರ್ಚೆ ಮಾಡಿದ್ವಿ. ಕೆಲವು ಅಂಶಗಳ ಬಗ್ಗೆ ಗೃಹ ಇಲಾಖೆಯವ್ರದ್ದು ಅಭಿಪ್ರಾಯ ಪಡಿಬೇಕು ಅನ್ನುವಂಥದ್ದು. ನಗರ ಹಾಗೂ ಉಪನಗರಗಳಿಗೆ ಕುಡಿಯುವ ನೀರಿನ ಹೆಚ್ಚುವರಿ ಅಗತ್ಯತೆಗಳನ್ನು ಪೂರೈಸಲು ರೂಪಾಯಿ 6,939 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದ ಕಾವೇರಿ 6ನೇ ಹಂತದ
ಯೋಜನೆಗೆ ರಾಜ್ಯ ಸಚಿವ ಸಂಪುಟ ತನ್ನ ಅನುಮೋದನೆಯನ್ನು ನೀಡಿತು. ಎಸ್ಸಿ ಒಳ ಮೀಸಲಾತಿ ಮಸೂದೆಗೆ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ. 18 ಜಾತಿಗಳ ಎಡಗೈ ಸಮುದಾಯಕ್ಕೆ ಶೇಕಡ 6ರಷ್ಟು ಮೀಸಲಾತಿ, 20 ಜಾತಿಗಳಿರೋ ಬಲಗೈ ಸಮುದಾಯಕ್ಕೆ ಶೇಕಡ 6ರಷ್ಟು ಮೀಸಲಾತಿ ಹಾಗೂ ಇತರೆ ಸಮುದಾಯಗಳಾದ ಬಂಜಾರ, ಬೋವಿ, ಕೊರಚ, ಕೊರಮ, ಅಲೆಮಾರಿಗಳು ಶೇಕಡ 5ರಷ್ಟು ಮೀಸಲಾತಿ ಹೊಂದಿವೆ. ಒಳ ಮೀಸಲಾತಿ ಗೊಂದಲದಿಂದ ನೇಮಕಾತಿ ವಿಳಂಬ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದ ಸಚಿವರ ನಿಯೋಗ ಸಹಿ ಹಾಕುವಂತೆ ಕೇಳಿಕೊಂಡಿತ್ತು. ಗ್ಯಾರಂಟಿ ಯೋಜನೆಗಳು ಹೊರೆ ಎಂಬ ಹೇಳಿಕೆ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದಂಥ ಡಿಕೆಶಿ, ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಾನು ಮಾತನಾಡಿರುವುದನ್ನು ಬೇರೆ ಬೇರೆ ರೀತಿಯಲ್ಲಿ ತಿರ್ಚಬೇಡಿ. ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ, ಎಷ್ಟೇ ಕಷ್ಟ ಆದರೂ ಕೂಡ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀವಿ ಅಂತ ಸ್ಪಷ್ಟಪಡಿಸಿದ್ದೇವೆ. ಉಳ್ಳವರು ಗ್ಯಾರಂಟಿ ಬಿಟ್ಟು ಕೊಡುವ ಬಗ್ಗೆ ಸಿಎಂ ಕರೆ ನೀಡಿರುವ ವಿಚಾರವಾಗಿ ಮಾತನಾಡಿ, ಸಿಎಂ ಕರೆಗೆ ಡಿಕೆಶಿ ಸಮರ್ಥನೆಯನ್ನು ಮಾಡಿದ್ದು ಅದರಲ್ಲಿ ತಪ್ಪೇನಿದೆ? ಬಹಳ ಜನ ನಮಗೂ ಹೇಳಿದ್ದಾರೆ, ಸರ್ಕಾರಿ ಕೆಲಸದಲ್ಲಿರೋರು ಹಲವರು ಬೇಡ ಅಂತ ಹೇಳಿದ್ದಾರೆ, 200 ಯೂನಿಟ್ ವಿದ್ಯುತ್ ಬಳಸೋರು ಹಲವರು ಬೇಡ ಅಂತ ಹೇಳಿದ್ದಾರೆ, ಇದರ ಬಗ್ಗೆ ಚರ್ಚೆ ನಡೀತಾ ಇದೆ ಅಂತ ಹೇಳಿದ್ದಾರೆ. ಗ್ಯಾರಂಟಿ ಯೋಜನೆ ಬಗ್ಗೆ ಕೆಲವರೆಲ್ಲ ಬೇರೆ ಬೇರೆ ತಿರ್ಸಕ್ಕೆ ಹೋಗಬೇಡಿ. ಯಾವ ಕಾರಣಕ್ಕೂ ಯಾವ ಗ್ಯಾರಂಟಿನೂ ಸ್ಟಾಪ್ ಆಗಲ್ಲ. ಎಷ್ಟೇ ಕಷ್ಟ ಇದ್ರೂ ಕೂಡ ನಾವು ಗ್ಯಾರಂಟಿನ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದೀನಿ. ಗ್ಯಾರಂಟಿಯಿಂದ ಅಭಿವೃದ್ಧಿ ಕೆಲಸ ನಿಲ್ತಾ ಇಲ್ಲ ಅನ್ನೋದು ಕೂಡ ಸ್ಪಷ್ಟಪಡಿಸಿದ್ದೀನಿ. ಗ್ಯಾರಂಟಿಗಳಿಂದ ಆರ್ಥಿಕ ಹೊರೆ ಎಂಬ ಡಿಕೆಶಿ ಹೇಳಿಕೆ ವಿಚಾರವಾಗಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜನರಿಗೆ ಯೋಜನೆಗಳು ತಲುಪಬೇಕು ಅಂತ ಬಜೆಟ್ನಲ್ಲಿ 52,000 ಕೋಟಿ ಇಟ್ಟಿದ್ರು. ಮಧ್ಯವರ್ತಿಗಳು ಇಲ್ಲದೆ ಯಶಸ್ವಿಯಾಗಿ ಫಲಾನುಭವಿಗಳ ಖಾತೆಗೆ ನೇರವಾಗಿ ಹೋಗ್ತಾ ಇದೆ ಹಣ. 1,19,000 ಕೋಟಿ ಇಲ್ಲಿ ತನಕ ಜನರಿಗೆ ತಲುಪಿದೆ. ಇದರ ಬಗ್ಗೆ ಯಾವುದೇ ತಕರಾರಿಲ್ಲ. ವಿಪಕ್ಷದವರಷ್ಟೇ ಗ್ಯಾರಂಟಿಗಳಿಂದ ಆರ್ಥಿಕ ಹೊರೆ ಅಂತ ಹೇಳ್ತಾ ಇರೋದು. ಆರ್ಥಿಕ ತಜ್ಞರ ಪ್ರಕಾರ ತಲಾ ಆದಾಯ ಹೆಚ್ಚಾಗಿದೆ. ಕರ್ನಾಟಕ ತಲಾ ಆದಾಯದಲ್ಲಿ ಮೊದಲ ಸ್ಥಾನದಲ್ಲಿದೆ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಹೇಳಿದ್ರು ಹೊರೆ ಆಗ್ತಿದೆ ಸರ್ಕಾರಕ್ಕೆ ಅಂತ, ಆಗಿದ್ದೇ ಇಲ್ವಾ ಅಂತ? ಹೊರೆ ಅಲ್ಲ, ಕರೆಕ್ಟಾಗಿ ಅಂತ ಹೇಳಿದ್ರೆ ಕಾರ್ಯಕ್ರಮ ಅಂತಂದಾಗ ಅದು ಅದರಲ್ಲಿ ಹೊರೆನೂ ಆಗುತ್ತೆ, ಇನ್ನೊಂದರಲ್ಲಿ ಸಹಾಯನೂ ಆಗುತ್ತೆ. ಹೊರೆ ಅಂತ ಹೇಳಿದ್ರೆ ಲಾಸ್ ಆಗಿರೋದಾಗಲಿ, ಇದರಿಂದ ವೇಸ್ಟ್ ಆಗಿರೋದಾಗಲಿ, ದುರುಪಯೋಗ ಆಗಿರೋದಾದರೆ ವೇಸ್ಟು. ಇದು ಜನತೆಗೆ ಹೆಚ್ಚಿ ಅದ್ರ ಮೂಲಕ ಟ್ಯಾಕ್ಸು ಬರ್ತಾ ಇದೆ, ಆದಾಯ ಜಾಸ್ತಿ ಆಗಿದೆ, ಉದ್ಯೋಗ ಸೃಷ್ಟಿಯಾಗಿದೆ ಅಂದಾಗ ಹೊರೆ ಅಂತ ಪದಕ್ಕೆ ಅಷ್ಟು ಅರ್ಥ ಬರೋದಿಲ್ಲ ಹೇಳಿದ್ರೆ. ಡಿಕೆ ಶಿವಕುಮಾರ್ ಬೆಂಗಳೂರು ಸಿಟಿ ಪೊಲೀಸರು 2ನೇ ದಿನವೂ ಕೂಡ ಅಕ್ರಮವಾಗಿ ವಲಸೆ ಬಂದಂಥ ಬಾಂಗ್ಲಾದೇಶಿಯರು, ನೈಜೀರಿಯಾ ಪ್ರಜೆಗಳನ್ನು ಶೋಧ ಮಾಡಿದ್ದಾರೆ. ಇದರ ಜೊತೆ ನಗರದ ಎಲ್ಲ ವಿಭಾಗಗಳಲ್ಲಿ ಪ್ರತಿನಿತ್ಯ ಒಂದೊಂದು ಠಾಣಾ ವ್ಯಾಪ್ತಿಯಲ್ಲಿ ಅಸ್ಸಾಂ, ಪಶ್ಚಿಮ ಬಂಗಾಳ ಸೇರಿದಂತೆ ಬಿಹಾರದ ಮೂಲಕ ಬಂದಿರುವಂಥ ಅಕ್ರಮ ವಲಸಿಗರನ್ನು ಹುಡುಕಾಡಲಾಗ್ತಾ ಇದೆ. ಅನುಮಾನಿತರನ್ನ ಸ್ಟೇಷನ್ಗೆ ಕರೆದೊಯ್ದು ವಿಚಾರಣೆ ಮಾಡಲಾಗ್ತದೆ. 1 ವಾರದ ಮಟ್ಟಿಗೆ ಕಾರ್ಯಾಚರಣೆ ನಡೆಸಿ ಕಮಿಷನರ್ಗೆ ರಿಪೋರ್ಟ್ ಕೊಡಲಿದೆ ಈ ಸ್ಪೆಷಲ್ ಟೀಮ್. ಆಮೇಲೆ ಗೃಹ ಇಲಾಖೆಗೆ ವರದಿ ನೀಡಲಾಗುತ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಭವಿಷ್ಯ ಇವತ್ತು ನಿರ್ಧಾರ ಆಗಲಿದೆ. ಶಾಸಕ ಸ್ಥಾನ ಅಸಿಂಧುಗೊಳಿಸಿ ಹೈಕೋರ್ಟ್ ತೀರ್ಪು ಪ್ರಕಟಿಸಿತ್ತು. ಹೈಕೋರ್ಟ್ ತೀರ್ಪಿಗೆ ತಡೆ ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗಿದೆ. ಸುಬ್ಬಾರೆಡ್ಡಿ ಅರ್ಜಿ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಲಿದೆ. ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಆಸ್ತಿ ವಿವರ ಮುಚ್ಚಿಟ್ಟಿದ್ದ ಆರೋಪ ಕೇಳಿಬಂದಿತ್ತು. ಬಿಜೆಪಿ ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜು ನನ್ನನ್ನೇ ವಿಜೇತ ಅಭ್ಯರ್ಥಿ ಅಂತ ಘೋಷಿಸಬೇಕು ಅಂತ ತಕರಾರು ಅರ್ಜಿ ಹಾಕಿದ್ರು. ಮುಂದಿನ ಎಲ್ಲ ಎಲೆಕ್ಷನ್ಗಳನ್ನ ಗಮನದಲ್ಲಿಟ್ಟುಕೊಂಡು ಉತ್ತರ ಕರ್ನಾಟಕದತ್ತ ಜೆಡಿಎಸ್ ಚಿತ್ತ ಹರಿಸಿದೆ. ವಿಜಯಪುರದಲ್ಲಿ ಜೆಡಿಎಸ್ ಪಕ್ಷದ ಬೆಳ್ಳಿ ಹಬ್ಬ ಆಚರಣೆ ಮಾಡಲಾಗ್ತದೆ. ವಿಜಯಪುರದ ಸಿಂದಗಿ ರಸ್ತೆಯ ಸೇವಾಲಾಲ್ ವೃತ್ತದ ಬಳಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಕೇಂದ್ರ ಸಚಿವ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ ನಾಯಕರು ಭಾಗಿಯಾಗಲಿದ್ದಾರೆ. ಉತ್ತರ ಕರ್ನಾಟಕದ ಪೈಕಿ ವಿಜಯಪುರದಲ್ಲಿ ಅತಿ ಹೆಚ್ಚು ಮತ ಪಡೆಯುವಂಥ ಜೆಡಿಎಸ್ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಜೆಡಿಎಸ್ ಬಲವರ್ಧನೆಗೆ ಕಸರತ್ತನ್ನು ಆರಂಭ ಮಾಡಿದೆ. ಮಾರ್ಚ್ 2ರಿಂದ ಸಾರಿಗೆ ನೌಕರರ ಮುಷ್ಕರಕ್ಕೆ ನಿರ್ಧಾರ ಮಾಡಲಾಗಿತ್ತು. ಆದರೆ ಮುಷ್ಕರ ಮುಂದೂಡೋಕೆ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ತೀರ್ಮಾನ ಮಾಡಿದೆ. ವೇತನ ಹೆಚ್ಚಳ ಹಾಗೂ ಬಾಕಿ ವೇತನ ಬಗ್ಗೆ ಚರ್ಚೆಗೆ ದಿನಾಂಕ ನಿಗದಿ ಹಿನ್ನೆಲೆ ಮಾರ್ಚ್ 2ರಿಂದ ನಡೆಸೋಕೆ ತೀರ್ಮಾನಿಸಿದ ಮುಷ್ಕರ ಮುಂದೂಡಿಕೆ ಆಗಿದೆ. ಬೆಳಗಾವಿ, ಚಾಮರಾಜನಗರ, ಉತ್ತರ ಕನ್ನಡ, ಚಿಕ್ಕಬಳ್ಳಾಪುರ, ಬಾಗಲಕೋಟೆ, ಬಳ್ಳಾರಿ, ರಾಯಚೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಅಕ್ರಮ ಮರಳುಗಾರಿಕೆ ನಡೆದಿದ್ದು ಜಿಲ್ಲಾವಾರು ಪ್ರತ್ಯೇಕ ಕ್ರಮ ಜರುಗಿಸುವಂತೆ ಡಿಜಿಐಜಿಪಿ ಸಲೀಂಗೆ ಎಡಿಜಿಪಿ ರವಿ ಪತ್ರದ ಮೂಲಕ ದೂರನ್ನು ಕೊಟ್ಟಿದ್ದಾರೆ. ಯಾವ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಮಾಡ್ತಾ ಇದ್ದಾರೆ, ಯಾವ ವ್ಯಕ್ತಿಯಿಂದ ಮರಳು ಗಣಿಗಾರಿಕೆ ನಡೀತಾ ಇದೆ, ಯಾವೆಲ್ಲ ಅಧಿಕಾರಿಗಳು ಭಾಗಿಯಾಗಿದ್ದಾರೆ, ಎಷ್ಟು ನೀಡ್ತಾ ಇದ್ದಾರೆ ಅಂತಲೂ ಕೂಡ ದೂರಿನಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಈ ದೂರನ್ನು ಆಧರಿಸಿ ಜಿಲ್ಲಾವಾರು ಎಸ್ಪಿಗಳಿಗೆ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಡಿಜಿಐಜಿಪಿ ಸಲೀಂ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ.
ಫ್ರೀಡಂ ಪಾರ್ಕ್ ಬೆಂಗಳೂರಿನ ಐತಿಹಾಸಿಕ ಜಾಗ. ಸದ್ಯ ಪ್ರತಿಭಟನೆಗೆ ಮಾತ್ರ ಇದು ಸೀಮಿತ ಆಗಿರುವಂಥದ್ದು ಫ್ರೀಡಂ ಪಾರ್ಕ್. ಹಲವು ಹೋರಾಟಗಳಿಗೆ ವೇದಿಕೆಯಾಗಿದೆ. ಇದೀಗ ಇದರ ಮೇಲೂ ಕೂಡ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕಣ್ಣಿಟ್ಟಿದೆ. ಫ್ರೀಡಂ ಪಾರ್ಕ್ನಲ್ಲಿ ಗುರುತಿಸಲಾಗಿರುವಂತಹ ಜಾಗದಲ್ಲಿ ಪ್ರತಿಭಟನೆಗೆ ದರ ನಿಗದಿ ಮಾಡಲಿಕ್ಕೆ ಮುಂದಾಗಿದೆ. ಫ್ರೀಡಂ ಪಾರ್ಕ್ ಒಳಭಾಗದಲ್ಲಿ ದಿನದ ಕಾರ್ಯಕ್ರಮಕ್ಕೆ 25,000 ಶುಲ್ಕವಿದೆ. ಇದೀಗ ಅದನ್ನು 75,000ಕ್ಕೆ ಏರಿಕೆಗೆ ಚಿಂತನೆಯನ್ನ ಮಾಡಿದೆ. ಇದರಿಂದ ಆದಾಯದ ಜೊತೆಗೆ ಫ್ರೀಡಂ ಪಾರ್ಕ್ ಉಳಿವು ಸಾಧ್ಯ ಅಂತ ಇದೆ ಜಿಬಿಎ. ಆದರೆ ಜಿಬಿಎ ಈ ನಿರ್ಧಾರಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಕೊಪ್ಪಳದ ಹುಲಿಕೆರೆಯಲ್ಲಿ ಒತ್ತುವರಿ ಪ್ರಕರಣ ವಿಚಾರವಾಗಿ ಸಂಸದ ರಾಜಶೇಖರ್ ಹಿಟ್ನಾಳ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೊಪ್ಪಳದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಮೀಕ್ಷೆ ಆಗಲಿ ಯಾರೇ ಒತ್ತುವರಿ ಮಾಡಿದ್ರೂ ಕ್ರಮ ಕೈಗೊಳ್ಳಿ. ದೇವಸ್ಥಾನ ಹಾಗೂ ದರ್ಗಾ ಕಮಿಟಿಯವರು ನನ್ನ ಬಳಿ ಬಂದಿದ್ರು. ದರ್ಗಾ ಕಮಿಟಿಯವರು ದೇವಸ್ಥಾನ ಅಭಿವೃದ್ಧಿ ಆಗಿದೆ, ದರ್ಗಾಕ್ಕೆ ದಾರಿ ಇಲ್ಲ, ರಸ್ತೆ ನಿರ್ಮಿಸಿಕೊಳ್ತೇವೆ ಅಂತ ಕೇಳಿದ್ರು. ಅನುಕೂಲ ನೋಡಿ ರಸ್ತೆ ನಿರ್ಮಿಸಿಕೊಳ್ಳಿ ಅಂತ ಹೇಳಿದ್ದೆ. ಕಾನೂನುಬದ್ಧವಾಗಿದ್ರೆ ಅನುದಾನ ನೀಡೋದಾಗಿ ಹೇಳಿದ್ದೆ. ರಸ್ತೆಗಾಗಿ ಕೆರೆ ನೀರು ಖಾಲಿ ಮಾಡ್ತಾ ಇರೋದು ಗೊತ್ತಿರಲಿಲ್ಲ. ಸರ್ವೆ ಇಲಾಖೆಯಿಂದ ಸಮೀಕ್ಷೆ ಆದ ನಂತರ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳಿದ್ದಾರೆ. ಸಮಿತಿಯವರು ಮತ್ತು ದರ್ಗಾ ಸಮಿತಿಯವರು ನನಗೆ ಭೇಟಿಯಾಗಿದೆ. ಸ್ವಲ್ಪ ಅಲ್ಲಿ ಸಮಸ್ಯೆ ದಾರಿ ಇಲ್ಲ, ದರ್ಗಾಕ್ಕೆ ದಾರಿ ಇಲ್ಲ ಅಂತೇಳಿ ಅವರು ಒಂದು ಸಮಿತಿಯವ್ರು ಮಾತಾಡ್ಕೊಂಡ್ಬಿಟ್ಟು ನಾವು ಅನುಕೂಲ ಈ ಕಡೆ ದಾರಿ ಮಾಡ್ಕೊಂತೇವೆ, ದೇವಸ್ಥಾನ ಕೂಡ ಅಭಿವೃದ್ಧಿ ಆಗಿದೆ, ನಮ್ಮ ದರ್ಗಾ ಕೂಡ ಅಭಿವೃದ್ಧಿ ಆಗಿದೆ ಅಂತ ಹೇಳಿದ್ರು. ನಾನು ಅವ್ರಿಗೆ ಹೇಳಿದೆ, ನೋಡಿ ಅನುಕೂಲ ಮಾಡಿಕೇಳ್ರಿ, ಅದು ನನಗೇನಾದ್ರು ಗ್ರ್ಯಾಂಟ್ ಕೇಳಿದ್ರು. ಆ್ಯಕ್ಚುಲಿ ನನಗೆ ಅನುದಾನ ಕೊಡೋಕೆ ಬರ್ತಲ್ಲ, ಅದು ಎಲ್ಲಿ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಾಗಿ ನಮ್ಗೆ ಗೊತ್ತಿಲ್ಲ ಅದು. ನಾನು ಹೋಗಿದ್ದು ಕೂಡ ಮೊನ್ನೆ ಹೋಗಿದ್ದೆ, ನಾವು ಕಾರ್ಯಕ್ರಮ ಮಾಡಿದ್ವಿ. ನಿಮ್ಮ ಅನುಕೂಲ ಮ್ಯಾಗಿದ್ರೆ ಮಾಡಿಕೇಳ್ರಿ ಅಂತ ನಾನು ಹೇಳಿದ್ದೆ. ಮಂಗಳೂರು ನಗರದ ಖಾಸಗಿ ಶಾಲೆಯೊಂದಕ್ಕೆ ಹುಸಿ ಬಾಂಬ್ ಇಮೇಲ್ ಬಂದಿದೆ. ಬಾಂಬ್ ಬೆದರಿಕೆ ಇಮೇಲ್ ಬಂದ ಹಿನ್ನೆಲೆಯಲ್ಲಿ ಕದ್ರಿ ಪೊಲೀಸರು ಮತ್ತು ಬಾಂಬ್ ನಿಷ್ಕ್ರಿಯ ದಳದಿಂದ ಪರಿಶೀಲನೆಯನ್ನ ಮಾಡಲಾಯಿತು. ಶಾಲೆಯಲ್ಲಿ ಖಾಸಗಿ ಶಾಲೆಯ ಇಮೇಲ್ಗೆ ಚೆನ್ನೈನಿಂದ ಇಮೇಲ್ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಅಂತಾರಾಜ್ಯ ಗಾಂಜಾ ಮಾರಾಟ ಜಾಲ ಪತ್ತೆಯಾಗಿದ್ದು, ಗಾಂಜಾ ಮಾರಾಟ ಮಾಡ್ತಾ ಇದ್ದ 2 ಆರೋಪಿಗಳನ್ನು ಬಂಧಿಸಲಾಗಿದೆ. ಒಡಿಶಾ ಮೂಲದ ರಾಂಬಾಬು ಹಾಗೂ ಸಿಂಗನ ಹಂಟಲ್ ಬಂಧಿತರು. ಆಂಧ್ರಪ್ರದೇಶದಿಂದ ಅರಕು ವ್ಯಾಲಿಯಿಂದ ಗಾಂಜಾ ತಂದು ಬಾಗೇಪಲ್ಲಿ ಬಳಿಯ ನಾರೇಪಲ್ಲಿ ಟೋಲ್ ಪ್ಲಾಜಾ ಬಳಿ ಮಾರಾಟ ಮಾಡ್ತಾ ಇದ್ರು. ಬಂಧಿತರಿಂದ 11 ಲಕ್ಷ ಮೌಲ್ಯದ 22 ಕೆಜಿ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ. ಬಂಧಿತರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ರ್ಯಾಪಿಡೋ ಬೈಕ್ಗಾಗಿ ಕಾಯ್ತಾ ಇದ್ದಂಥ ವೇಳೆ ವ್ಯಕ್ತಿಯ ಮೊಬೈಲ್ ಕದ್ದು ಕಳ್ಳರು ಪರಾರಿಯಾಗಿದ್ದಾರೆ. ಬೆಂಗಳೂರಿನ HSR ಲೇಔಟ್ನ 1ನೇ ಸೆಕ್ಟರ್ನಲ್ಲಿ ಈ ಘಟನೆ ನಡೆದಿದೆ. ಸುಮಂತ್ ಎಂಬುವರ ಮೊಬೈಲ್ ಕಳ್ಳತನ ಮಾಡಿದ್ದಾರೆ. ಹೆಲ್ಮೆಟ್ ಧರಿಸಿ ಬೈಕ್ನಲ್ಲಿ ಬಂದಂಥ 2 ಖದೀಮರು ಸಿನಿಮೀಯ ಶೈಲಿಯಲ್ಲಿ ಮೊಬೈಲ್ ಕದ್ದು ಪರಾರಿಯಾಗಿದ್ದಾರೆ. ಬೆಂಗಳೂರಿಂದ ಕಠ್ಮಂಡುಗೆ ಹೊರಟಿದ್ದ ಕೋಲಾರ ಪ್ರಯಾಣಿಕರು ವಿಮಾನದಲ್ಲಿ ಪರದಾಡಿರೋ ಘಟನೆ ನಡೆದಿದೆ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನದಲ್ಲಿ ಕಠ್ಮಂಡುಗೆ ನಿನ್ನೆ ಬೆಳಗ್ಗೆ 10 ಕೋಲಾರ ಮೂಲದ 29 ಪ್ರಯಾಣಿಕರು ಸೇರಿ 180 ಮಂದಿ ತೆರಳಿದ್ರು. ಆದರೆ ಕಠ್ಮಂಡುನಲ್ಲಿ ಹವಾಮಾನ ವೈಪರೀತ್ಯ ಇದ್ದ ಕಾರಣ ವಿಮಾನ ಲ್ಯಾಂಡಿಂಗ್ಗೆ ಅನುಮತಿ ಸಿಗದ ಹಿನ್ನೆಲೆ ವಾರಣಾಸಿಯಲ್ಲಿ ಲ್ಯಾಂಡ್ ಮಾಡಲಾಗಿತ್ತು. ಮರಳಿ ಕಠ್ಮಂಡುಗೆ ಪ್ರಯಾಣ ಬೆಳೆಸಿ ಪುನಃ ಹವಾಮಾನ ವೈಪರೀತ್ಯದಿಂದ ಲ್ಯಾಂಡಿಂಗ್ ಸಿಕ್ಕಿಲ್ಲ. ಹೀಗಾಗಿ ನಿರಾಸೆಯಿಂದ ನಿನ್ನೆ ರಾತ್ರಿ 9 ಗಂಟೆಗೆ ಎಲ್ಲ 29 ಮಂದಿ ವಾಪಸ್ ಆಗಿದ್ದಾರೆ. ಇದೆ. ಬೆಳಗ್ಗೆ 10:00 ಹೊರಟಂಥ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ ಸುಮಾರು 11 ಗಂಟೆ ಕಾಲ ಸತತವಾಗಿ ಪ್ರಯಾಣವನ್ನು ಮುಗಿಸಿ ಯಾವುದೇ ಕಾರಣಕ್ಕೆ ಲ್ಯಾಂಡ್ ಕಠ್ಮಂಡುಗೆ ಹೊರಡಬೇಕಾದಂಥ ವಿಮಾನ ವೆದರ್ ಪ್ರಾಬ್ಲಮಿಂದ ವಾರಣಾಸಿ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಲ್ಯಾಂಡ್ ಮಾಡೋದಕ್ಕೆ ತಯಾರು ಮಾಡ್ತಾ ಇದ್ದಾರೆ. ಕಠ್ಮಂಡು ತಲುಪಲಿಕ್ಕೆ ಸಾಧ್ಯವಾಗಿಲ್ಲ. ಸೊ ಹಾಗಾಗಿ ಸಮೃದ್ಧಿ ರೈಡರ್ಸ್ ಪ್ಯಾಕೇಜ್ ವತಿಯಿಂದ ಬಂದಂಥ 29 ಜನ ಖನಿಜ ನಿಕ್ಷೇಪಗಳನ್ನು ಗುರುತಿಸುವಂತ ಸಲುವಾಗಿ ಚಿಕ್ಕಮಗಳೂರು ನಗರದಲ್ಲಿ ಲಘು ವಿಮಾನ ಹಾರಾಟ ನಡೆಸಿದೆ. ಕೇಂದ್ರ ಸರ್ಕಾರದಿಂದ ಸರ್ವೆ ಕಾರ್ಯ ನಡೀತಾ ಇದ್ದು, ಚಿಕ್ಕಮಗಳೂರು ನಗರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮ ಹಾಗೂ ಮುಳ್ಳಯ್ಯನಗಿರಿ ದತ್ತಪೀಠ ಭಾಗದಲ್ಲಿಯೂ ಕೂಡ ಲಘು ವಿಮಾನ ಹಾರಾಟ ನಡೆಸಿದೆ. ನಾಳೆಯಿಂದ PUC ಪರೀಕ್ಷೆ ಶುರುವಾಗಲಿದೆ. ಈ ನಡುವೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇತ್ತು. ಆದರೆ ನ್ಯೂಸ್ 18 ಕನ್ನಡದ ವರದಿ ಬಳಿಕ KSEAB ಅಧ್ಯಕ್ಷ ಪ್ರಕಾಶ್ ನಿಟ್ಟಾಲಿ ಮಾತನಾಡಿದ್ದಾರೆ. ಮಾಧ್ಯಮದಿಂದ ಸುದ್ದಿ ಬಂದ ಕ್ಷಣ ಕಿಡಿಗೇಡಿಗಳು ಎಚ್ಚೆತ್ತುಕೊಂಡಿದ್ದಾರೆ. ನಾವು ಕೂಡ ಆರೋಪಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದೀವಿ. ಗಾಬರಿ ಆಗಬೇಡಿ, ಪ್ರಶ್ನೆ ಪತ್ರಿಕೆ ಲೀಕ್ ಆಗಲ್ಲ ಅಂತ ಹೇಳಿದ್ದಾರೆ. ಸಂವಿಧಾನದ ವಿಧಿ 14, 21 ಮತ್ತು
39A ಅಡಿಯಲ್ಲಿ ನಾಗರಿಕನಿಗೆ ಖಚಿತವಾಗಿ ಸಿಗಬೇಕಾಗಿರುವಂಥ ಸಮಾನ ನ್ಯಾಯದ ಹಕ್ಕುಗಳು ಪ್ರಾಯೋಗಿಕವಾಗಿ ನಿರಾಕರಿಸಲ್ಪಡ್ತಾ ಇದೆ ಅಂತ ಸಾಮಾಜಿಕ ಹೋರಾಟಗಾರ ಅಶ್ರಫ್ ಪಲ್ಲತ್ತಾರು ಆರೋಪವನ್ನು ಮಾಡಿದ್ದಾರೆ. ಪುತ್ತೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂಥ ಅವರು ಪ್ರತಿಯೊಬ್ಬನಿಗೂ ಉಚಿತ ಕಾನೂನು ನೆರವು ವ್ಯವಸ್ಥೆ ನೀಡಬೇಕು ಅನ್ನುವಂಥದ್ದು ಸಂವಿಧಾನದ ತತ್ವವಾಗಿದೆ. ಆದರೂ ಕೂಡ ಈ ವ್ಯವಸ್ಥೆ ಎಲ್ಲರಿಗೂ ಸಿಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಬೀದರ್ನ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ 15ನೇ ಘಟಿಕೋತ್ಸವ ಇವತ್ತು ಬೆಳಗ್ಗೆ 10 ಗಂಟೆಗೆ ಜರುಗಲಿದೆ. ಘಟಿಕೋತ್ಸವದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪಾಲ್ಗೊಳ್ಳಲಿದ್ದು 34 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಹಾಗೂ 14 ವಿದ್ಯಾರ್ಥಿಗಳಿಗೆ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಲಿದ್ದಾರೆ. ಘಟಿಕೋತ್ಸವದಲ್ಲಿ ಒಟ್ಟು 576 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಗ್ತಾ ಇದ್ದು ಇದರಲ್ಲಿ 455 ಸ್ನಾತಕ ಪದವೀಧರರು, 107 ಸ್ನಾತಕೋತ್ತರ ಹಾಗೂ 14 ಡಾಕ್ಟರೇಟ್ ಪದವೀಧರರಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಹಾರೋಹಳ್ಳಿ ಗ್ರಾಮದ ಬಳಿ ಚಿರತೆ ಕಾಣಿಸಿಕೊಂಡಿದ್ದು ಜನರಲ್ಲಿ ಆತಂಕ ಸೃಷ್ಟಿ ಮಾಡಿದೆ. ಚಿರತೆಯ ದೃಶ್ಯವನ್ನ ವ್ಯಕ್ತಿಯೊಬ್ಬರು ಮನೆ ಕಿಟಕಿಯಿಂದ ರೆಕಾರ್ಡ್ ಮಾಡಿದ್ದಾರೆ. ವ್ಯಕ್ತಿ ನೋಡ್ತಾ ಇದ್ದಂತೆ ಚಿರತೆ ಪರಾರಿಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಧರಿಸಿದ್ದಂಥ ಮಹಾರಾಷ್ಟ್ರೀಯನ್ ವಾರ್ಕರಿ ಪೇಟವನ್ನು ಚಾಮರಾಜನಗರದ ಹೋಟೆಲ್ ಉದ್ಯಮಿ ಪ್ರತಾಪ್ ಎಂಬುವರು ಈ ಹರಾಜಿನಲ್ಲಿ ಖರೀದಿ ಮಾಡಿದ್ದಾರೆ. 4 ವರ್ಷಗಳ ಹಿಂದೆ ಮಹಾರಾಷ್ಟ್ರದ ಪುಣೆ ಸಮೀಪ ಸಂತ ತುಕಾರಾಮ್ ಶಿಲಾ ಮಂದಿರದ ಉದ್ಘಾಟನೆ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಈ ಪೇಟವನ್ನು ಧರಿಸಿದ್ರು. ವಿಠಲನ ಪರಂಪರೆಯ ಪಾಂಡುರಂಗನ ಪ್ರತೀಕವಾಗಿರುವಂಥ ಈ ಪೇಟವನ್ನು ಪ್ರತಾಪ್ 3,500 ರೂಪಾಯಿಗೆ ಖರೀದಿ ಮಾಡಿದ್ದಾರೆ. ಈ ಹರಾಜಿನಲ್ಲಿ ಸಂಗ್ರಹವಾಗುವಂಥ ಮೊತ್ತವನ್ನು ಕೇಂದ್ರ ಸರ್ಕಾರದ ನಮಾಮಿ ಗಂಗೆ ಯೋಜನೆಗೆ ವಿನಿಯೋಗಿಸಲಾಗ್ತಾ ಇದೆ. ಮಂಡ್ಯದ ಪುರಾಣ ಪ್ರಸಿದ್ಧ ಆಲೂರು ಕ್ಷೇತ್ರದ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆದಿದೆ. ದೇಗುಲದಲ್ಲಿ ವಿಶೇಷ ಪೂಜಾ ಕೈಂಕರ್ಯ ಹಮ್ಮಿಕೊಳ್ಳಲಾಗಿತ್ತು. ಬೀರೇಶ್ವರ ದೇಗುಲದ ಜೀರ್ಣೋದ್ಧಾರ ಪ್ರತಿಷ್ಠಾಪನೆ, ಚಿಕ್ಕಮ್ಮ, ಕಾಳಮ್ಮ, ಗಣಪತಿ, ನಂದಿ, ನವಗ್ರಹಗಳ ಪ್ರತಿಷ್ಠಾಪನೆ ಆಗಿದೆ. ಇನ್ನು ರಾಜ್ಯದ ನಾನಾ ಭಾಗಗಳಿಂದ ಸಹಸ್ರಾರು ಭಕ್ತರು ಆಗಮಿಸ್ತಾ ಇದ್ದು 14 ಕೂಟದ ದೇವರುಗಳ ಅದ್ದೂರಿ ಮೆರವಣಿಗೆ ಕಣ್ತುಂಬಿಕೊಂಡಿದ್ದಾರೆ. ಕೊಪ್ಪಳ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ವತಿಯಿಂದ 2ನೇ ಬಾರಿಗೆ ಅದ್ದೂರಿ ಹೋಳಿ ಆಚರಣೆ ಹಮ್ಮಿಕೊಳ್ಳಲಾಗಿದೆ. ಮಾರ್ಚ್ 4ರಂದು ಕೊಪ್ಪಳ ತಾಲೂಕು ಕ್ರೀಡಾಂಗಣದಲ್ಲಿ ಹೋಳಿ ಆಚರಣೆ ಮಾಡಲಿದ್ದಾರೆ. ಈ ವೇಳೆ ಪುರುಷರು ಹಾಗೂ ಮಹಿಳೆಯರು ಪ್ರತ್ಯೇಕ ಹೋಳಿ ಬಣ್ಣ ಆಡಲಿದ್ದು ರೈನ್ ಡ್ಯಾನ್ಸ್ಗೆ ವ್ಯವಸ್ಥೆ ಮಾಡಲಾಗಿದೆ. ಹೋಳಿ ಆಡಲಿಕ್ಕೆ ಬರುವಂಥವರಿಗೆ ಟಿಫನ್ ವ್ಯವಸ್ಥೆ ಮಾಡಲಾಗಿದೆ. ಆರ್ಗ್ಯಾನಿಕ್ ಬಣ್ಣ ನೀಡಲಾಗುತ್ತೆ ಅಂತ ಕೊಪ್ಪಳ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ನ ಅಧ್ಯಕ್ಷರು ಆಗಿರುವಂಥ ಸಂಸದ ರಾಜಶೇಖರ್ ಹಿಟ್ನಾಳ್ ಹೇಳಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಅವರಿಗೆ ಇವತ್ತು ಹುಟ್ಟುಹಬ್ಬ ಸಂಭ್ರಮ. 83ನೇ ವಸಂತಕ್ಕೆ ಕಾಲಿಡ್ತಾ ಇರುವ ಯಡಿಯೂರಪ್ಪಗೆ ಗಣ್ಯರು, ಆಪ್ತರು ಶುಭಾಶಯ ಕೋರುತ್ತಿದ್ದಾರೆ. ಇನ್ನು ಇವತ್ತು ಶಿವಮೊಗ್ಗದ ಶಿಕಾರಿಪುರದಲ್ಲಿ ಅದ್ದೂರಿ ಬರ್ಡೇ ಸೆಲೆಬ್ರೇಷನ್ ಮಾಡೋಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಈ ಮೂಲಕ ಬಿಎಸ್ವೈ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ.